ಉದಯನಿಧಿ ಸ್ಟಾಲಿನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂತ ಅಂದ್ರೆ, ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡಬೇಕು, ಯಾಕಂತಂದ್ರೆ ಅದು ಜನಗಳನ್ನ ವಿಭಜಿಸ್ತಾ ಹೋಗ್ತಾ ಇದೆ ಅಂತ ಹೇಳಿ. ಅವರ ಈ ಮಾತಿಗೆ ಅಣ್ಣಾಮಲೆಯವರು ಒಂದು ಸವಾಲನ್ನ ಹಾಕಿದ್ದಾರೆ. ಅದು ಏನಪ್ಪಾ ಅಂತಂದ್ರೆ, ನೀವು ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡಬೇಕು ಅಂತಂದ್ರೆ ಮೊದಲು ನಿಮ್ಮ ತಾಯಿಯವರು ದೇವಸ್ಥಾನಕ್ಕೆ ಹೋಗೋದನ್ನ ನಿಲ್ಸೋದಕ್ಕೆ ಹೇಳಿ, ಮತ್ತೆ ಆ ಒಂದು ಆಚರಣೆಗಳನ್ನ ನಿಲ್ಸೋದಕ್ಕೆ ಹೇಳಿ ಅಂತ ಹೇಳಿ. ಇಲ್ಲಿ ಸನಾತನ ಧರ್ಮ ಅಂತ ಅಂದ್ರೆ ಪುರಾತನ ಧರ್ಮ ಅಂತ ಹೇಳಿ. ಜಗತ್ತಿನ ಎಲ್ಲಾ ಧರ್ಮಗಳು ಕೂಡ ಪುರಾತನವಾದದ್ದೇ. ಸೊ ಈ ಎಲ್ಲಾ ಪುರಾತನ ಧರ್ಮಗಳನ್ನ ಎರಾಡಿಕೇಟ್ ಮಾಡಬೇಕು ಅಂತಂದ್ರೆ ಅದು ಎಜುಕೇಶನ್ ಮುಖಾಂತರ ಮಾತ್ರ ಸಾಧ್ಯ. ಸೊ ಇಲ್ಲಿ ಸ್ಟಾಲಿನ್ ಅವರು ಅವರ ಸರ್ಕಾರಗಳ ಮುಖಾಂತರ ಹೇಗೆ ಜನಗಳನ್ನ ಎಜುಕೇಟ್ ಮಾಡಿ ಏನು ಪುರಾತನವಾದಂತಹ ಪದ್ಧತಿಗಳನ್ನ ಎರಾಡಿಕೇಟ್ ಮಾಡುವಲ್ಲಿ ಏನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ನೋಡ್ಬೇಕಿದೆ. ಮತ್ತೆ ಸಿದ್ಧಾಂತ ನನಗೆ ಮಾತ್ರ ಗೊತ್ತು ಅಂತ ಹೇಳಿ ನಾನು ಅದನ್ನ ಎರಾಡಿಕೇಟ್ ಮಾಡಿಬಿಡ್ಬೇಕು ಅಂತಂದ್ರೆ ಜನಗಳ ಆಕ್ರೋಶಕ್ಕೆ ಅವರು ತುತ್ತಾಗ್ತಾರೆ. ಸೊ ಜನಗಳನ್ನ ಎಜುಕೇಟ್ ಮಾಡೋದರ ಮುಖಾಂತರ ಯಾವುದೇ ಧರ್ಮದ ಆಚರಣೆಗಳು, ಮೌಢ್ಯಾಚರಣೆಗಳನ್ನ ಜನಗಳು ತಾವಾಗೇ ನಿಲ್ಲಿಸ್ತಾ ಹೋಗ್ತಾರೆ. ಇದನ್ನ ಉದಯನಿಧಿ ಸ್ಟಾಲಿನ್ ಅವರು ಮಾಡಬೇಕಿದೆ.